ನೀವು ನೋಡ್ತಾ ಇದ್ದೀರಾ ವಿ4 ನ್ಯೂಸ್. ನಾನು ದೀಕ್ಷಾ ಬಂಗೇರ. ಇವತ್ತು ಜೂನ್ 21ಕ್ಕೆ ಆರಾಟ ಸಿನಿಮಾ ರಿಲೀಸ್ ಅಂತ ನಾವು ಹೇಳಿದ್ವಿ. ಅದೇ ಪ್ರಕಾರ ಇವತ್ತು ಬೆಳಗ್ಗೆ ಆರಾಟ ಸಿನಿಮಾ ಭರ್ಜರಿಯಾಗಿ ರಿಲೀಸ್ ಆಗಿದೆ. ಬನ್ನಿ ಯಾರಿಗೆ ಯಾವ ಥರ ಇಷ್ಟ ಆಗಿದೆ ಈ ಸಿನಿಮಾ ಅಂತ ಅವ್ರ ಹತ್ರ ಕೇಳೋಣ. ಬನ್ನಿ ನಾವು ಅವ್ರನ್ನ ಮಾತಾಡ್ಸೋಣ. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಮೂವಿ. ಇದೊಂದು ನಮ್ಮ ಜೀವನದಲ್ಲಿ ನಡೆಯುವಂಥ ಘಟನೆ. ಇದು ಎಲ್ಲರಿಗೆ ಒಂದು ನಮ್ಮ ಜೀವನ ಯಾವ ರೀತಿ ನಡೆಯುತ್ತದೆ ಎಂದು ಈ ಚಿತ್ರದ ಮೂಲಕ ನಮಗೆ ತಿಳಿಬಹುದು. ಆಲ್ ದಿ ಬೆಸ್ಟ್ ಪುಷ್ಪರಾಜ ರೈ ಹಾಗೂ ಟೀಮಿಗೆ ಆಲ್ ದಿ ಬೆಸ್ಟ್. ಅದು ಸೀನ್ ಲಾಸ್ಟ್ ಸೀನರಿದೆ, ಚೆಂದ ಇತ್ತು. ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಮೂವಿ ನೋಡಿ. ಯಾಕೆ ಅಂದರೆ ದ ಕಂಟೆಂಟ್ ಇಸ್ ಸೂಪರ್. ಅಂದರೆ ಈ ಕಂಟೆಂಟ್ನ ತಗೊಂಡು ಅವ್ರು ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಕೆಲವೊಂದು ಅವರು ಸಹ ಹೇಳಿದ್ದಾರೆ, ಸೊ ಬ್ಲ್ಯಾಕ್ ಮ್ಯಾಜಿಕ್ಗೆ ಅವ್ರು ಸಪೋರ್ಟ್ ಮಾಡೋದಿಲ್ಲ. ದೆನ್ ಆಲ್ಸೋ ಒಂದು ತಗೊಂಡೋಗಿರೋ ವೇ ಆ ಸಿಂಪಲ್ ಆ್ಯಂಡ್ ಎಫರ್ಟಿವ್ ಶಾರ್ಪ್ ಆಗಿದೆ. ಕಂಟೆಂಟ್ ಚೆನ್ನಾಗಿದೆ. ಸೊ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಆ್ಯಂಡ್ ಸಪೋರ್ಟ್ ದ ಆರಾಟ. ಸೂಪರ್ ಶೋಕ್ ಆಗಿತ್ತು. ಹಾಂ, ಮಸ್ತ್ ಶೋಕು. ಸೂಪರ್ ಮೂವಿ. ತುಂಬ ಚೆನ್ನಾಗಿದೆ. ತುಳುನಾಡಿನ ಕಲಾವಿದರು ತಂತ್ರಜ್ಞರು ಸೇರಿ ಮಾಡಿದಂತಹ ಆರಾಟ ಸಿನಿಮಾ ಯಶಸ್ಸಾಗಲಿ. ಕರ್ನಾಟಕ ರಾಜ್ಯದ ಎಲ್ಲ ಪ್ರೇಕ್ಷಕರು ಇದನ್ನು ಹಾರೈಸಬೇಕು. ಧನ್ಯವಾದ. ತುಂಬ ಚೆನ್ನಾಗಿತ್ತು. ಎಲ್ಲರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಇಟ್ಸ್ ಲೈಕ್ ಈಚ್ ಆ್ಯಂಡ್ ಎವ್ರಿಬಡಿ ಡಿಡ್ ಸೋ ಗುಡ್. ತುಂಬ ಚೆನ್ನಾಗಿತ್ತು. ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಕೂಡ ಟಾಪ್ ನಾಚ್. ತುಂಬ ಬ್ರೈಟ್ ಫ್ಯೂಚರ್ ಉಂಟು. ಮೂವಿ ಕೂಡ ಚೆಂದ ಹಿಟ್ ಆಗುತ್ತೆ. ಸಕ್ಸಸ್ಫುಲ್ ಆಗಿದೆ. ಸೂಪರ್ ಆಯ್ತು. ಮಾತೆ ನಮಸ್ಕಾರ. ದೇವರ ನಮ್ಮ ಕೈ ಬುಡ್ಪೂಜಿ ಪಂಪು ತೋರಿಸ್ಬೋದಿರು. ಸೊ ಇವೊಂದು ಆರಂಟ ತಂಡಕ್ಕೆ ಬತ್ತಿನ ಮಾತ ಕಲಾವಿದರು ಮಸ್ತ್ ಎಡ್ಡೆಡ್ ಆ್ಯಕ್ಟ್ ಮಾಡಿದ್ರು. ಹೊಸ ಕಲಾವಿದರು ಇಲ್ಲರು. ಸೊ ಈ ಚಿತ್ರನ ತೂಲೆ ಈ ಮೂವಿನ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಫ್ಯಾಮಿಲಿ ಬತ್ತು ತೂಪು ನಂಚಿನ ಪಿಕ್ಚರ್ ಮಾತೆಲ್ಲ ಬತ್ತು ತೂವಳಿ ನನ್ನವರ ತೂವಳಿ ಅಂಚೋಡು. ವೆರಿ ಗುಡ್. ಅದು ಸೂಪರ್ ಅದು ಸೂಪರ್ ಅದನ್ನು ವೆರಿ ಗುಡ್. ಒಳ್ಳೆ ಮೂವಿ, ಚೆನ್ನಾಗಿ ಆಗಿದೆ. ತುಂಬ ಒಳ್ಳೆ ಮೂವಿ, ಬಹಳ ಒಳ್ಳೆಯದಾಗಿದೆ. ಎಲ್ಲರೂ ನೋಡುವಂಥ, ಫ್ಯಾಮಿಲಿ ಸಮೇತ ನೋಡುವಂಥ ಮೂವಿ. ಒಳ್ಳೆ ಕ್ಯಾಮರಾ ವರ್ಕ್, ಸೂಪರ್ ಡೈರೆಕ್ಷನ್, ಒಳ್ಳೆ ಆ್ಯಕ್ಟಿಂಗ್. ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಲಾಸ್ಟ್ ಸೀನ್ ಅಂತೂ ಯಾರು ಮಿಸ್ ಮಾಡಬಾರ್ದು. ಕುಟುಂಬ ಸಮೇತರಾಗಿ ನೋಡುವಂಥ ಫಿಲ್ಮು. ಗುಡ್ ಲಕ್. ಒಳ್ಳೆಯದಾಗಿದೆ. ಸರಳವಾಗಿ ಒಳ್ಳೆಯಾಗಿ ಬಂದಿದೆ. ಒಳ್ಳೆದುಂಟು. ಎಲ್ಲರೂ ಫ್ಯಾಮಿಲಿ ಬಂದು ನೋಡಿ. ಆರಾಟಗೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ದೊಡ್ಡಪ್ಪನ ಪಿಕ್ಚರ್ ಚೆನ್ನಾಗಿದೆ. ಮೂವಿ ಶೋಕ್ ಆಗ್ತದೆ. ಮರ್ಲನ ಪಾತ್ರ ಮಾಡಿದ್ರೆ ಸೂಪರ್ ಆಗ್ತದೆ. ಶೋಕ ಸರ್ ಮಸ್ತ್ ಶೋಕ ಆತನ. ಮರ್ಲನ ಯಾಕೆ ಮಂದಿರತ್ತೆ ಸೂಪರ್ ಮಂದಿರ. ಸೂಪರ್ ಆಗ್ತದೆ. ಕಿಚನ್ ಟೈಮ್ ಪಾಸ್ ಎಲ್ಲ ಗೊತ್ತಾಯ್ತು. ಕುಟುಂಬ ಸಮೇತ ಬಂದು ನೋಡುವಂಥ ಫಿಲ್ಮ್. ಸೂಪರ್ ಆಗಿದೆ. ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಆರಾಟ ಟೀಮ್. ಹಾಡುಗಳು ತುಂಬ ಚೆನ್ನಾಗಿದೆ. ಎಲ್ಲ ಕಲಾವಿದರು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ನೈಜವಾಗಿ ಅಭಿನಯ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ. ಮತ್ತು ಹಾಡುಗಳಂತೂ ಭಾಳ ಚೆನ್ನಾಗಿದೆ. ಕೇಳ್ತಾನೆ ಇರಬೇಕಂತ ಅನಿಸ್ತಾ ಇದೆ. ನಾನು 2 ಸಲ ಬರ್ತಾ ಇದ್ದೀನಿ. ಮೊನ್ನೆ ಪ್ರೀಮೇಶ್ವರ ಬಂದಿದ್ದೇನೆ, ಈಗ ನೋಡ್ತಾ ಇದ್ದೇನೆ. ಎಲ್ಲರೂ ಬಂದು ಕುಟುಂಬ ಸಮೇತರಾಗಿ ಬಂದು ನೋಡಿ ಪಿಕ್ಚರ್. ಆಲ್ ದಿ ಬೆಸ್ಟ್. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಪೊಳಲಿ ಕಟೀಲು ಬಪ್ಪನಾಡು ದೇವಿಯರ ಇದರಲ್ಲಿ ಆ ಪವಾಡವನ್ನು ತೋರಿಸಿದ್ದಾರೆ. ಮತ್ತು ಕಲಿಯುಗದಲ್ಲಿ ಇಂಥ ಚಿತ್ರಗಳ ಅವಶ್ಯಕತೆ ಇತ್ತು. ಜನರಿಗೆ ನಮ್ಮ ತುಳುನಾಡಿನ ಸಂಸ್ಕೃತಿಯ ಅರಿವನ್ನು ಮೂಡಿಸಿದ್ದಾರೆ. ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ವಿಶೇಷ ಅಂದರೆ ಇದೊಂದು ವಿಭಿನ್ನ ಶೈಲಿಯ ಚಿತ್ರ. ಅಂದರೆ ಬೇರೆ ಬೇರೆ ಚಿತ್ರಗಳನ್ನು ನೋಡಿದ್ದೇವೆ. ಇಲ್ಲಿ ತುಳು ಕೂಡ ಮಿಶ್ರಿತವಾಗಿರೋದ್ರಿಂದ ಸ್ವಲ್ಪ ಹಾಸ್ಯವಿದೆ. ಮುಖ್ಯವಾಗಿ ಈ ಸಿನಿಮಾ ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ತುಂಬ ಒಳ್ಳೆಯದಾಗಿದೆ. ಎಲ್ಲರ ನಟನೆ ಒಳ್ಳೆಯದಾಗಿದೆ. ಎಲ್ಲರೂ ನೋಡಲೇಬೇಕಾದಂಥ ಚಿತ್ರ. ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆಯದಾಗಿದೆ ಫಿಲ್ಮ್. ಮತ್ತು ಕಾಮಿಡಿ ಸ್ವಲ್ಪ ಉಂಟು, ಆದರೂ ಸಹ ಒಳ್ಳೆ ನಟನೆ ಮಾಡಿದ್ದಾರೆ. ಸಸ್ಪೆನ್ಸ್ ಕೊನೆ ತನಕ ಇತ್ತು. ಕೂತಲ್ಲಿ ಎದ್ಲಿಕ್ಕೆ ಮನಸ್ಸಾಗಲಿಲ್ಲ ಫಿಲ್ಮ್ ನೋಡುವಾಗ. ತುಂಬ ಒಳ್ಳೆಯದಾಗಿದೆ ಫಿಲ್ಮ್. ಥ್ಯಾಂಕ್ ಯು. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಈ ಫಿಲಿಮ್ ತುಂಬ ಚೆನ್ನಾಗಿದೆ. ಮಕ್ಕಳನ್ನು ಕರ್ಕೊಂಡು ಬನ್ನಿ. ಗುಡ್ ಲಕ್. ಮಸ್ತ್ ಪೊರ್ಲತನ ಫಿಲ್ಮು. ಪುಷ್ಪರಾಜ ರೈ ನಿರ್ದೇಶನ ಎಡ್ಡೆ ಮಲ್ತೇರಿ ಮಾತೆಲ್ಲ ತೂಲಿ ಸಪೋರ್ಟ್ ಮಾಡಿ. ಭಾರಿ ಶೋಕ ಆಗ್ತದೆ. ಭಾರಿ ಬರ್ಲಾಗ್ತದೆ. 100 days ಬಾರ್ಲಾಯ್ಗೆ 100 days. ಮೂವಿ ಭಾರಿ ಶೋಕ್ ಇತ್ತಂದ್ರೆ. ಡೈರೆಕ್ಷನ್ ಅವಾರ್ಡ್, ಸಾಂಗ್ ಅವಾರ್ಡ್, ಆ್ಯಕ್ಟಿಂಗ್ ಅವಾರ್ಡ್ ಪೂರ ಹಾಕಿದ್ದಾನೆ. ಮಾತೆಲ್ಲ ತೋಡ ನೆಂಚಿನ ಮೂವಿ ಚೆನ್ನಾಗಿತ್ತು. ಸ್ಪೆಷಲಿ ಅಮ್ಮಿ ಪಾರ್ಟ್ ಅಂತೂ ವಾವ್, ತುಂಬ ಇಷ್ಟ ಆಯಿತು. ಮತ್ತು ಮೂವಿ ಅಂತೂ ಸಖತ್ ಜಾಲಿವಾಡ್ ಸೂಪರ್ ಇತ್ತು. ನಾನು ಶೂಟಿಂಗಿಗೆ ಬಂದಿದ್ದೆ, ಆದರೆ ನಾವು ಬರುವಾಗ ನನ್ನ ಸೀನ್ ಮುಗಿದಿತ್ತು. ಮತ್ತು ಸೂಪರ್ ಇತ್ತು. ಆ್ಯಕ್ಟಿಂಗ್ ಎಲ್ಲ ತುಂಬ ಚೆಂದ ಮಾಡಿದ್ದಾರೆ. ಗೂಸ್ ಬಂಪ್ಸ್ ಬಂತು ನನಗೆ. ಮಸ್ತ್ ಖುಷಿ ಆಲೆ. ಹೀರೋಯಿನ್ ಆ್ಯಕ್ಟಿಂಗ್ ಮತ್ತು ಮಸ್ತ್ ಇಷ್ಟ ಆನೆ. ಕ್ಲೈಮ್ಯಾಕ್ಸ್ ಸೀನ್ ಮಸ್ತ್ ಇಷ್ಟ ಆನೆ. ಓವರಾಲ್ ಎಡ್ಡೆ ಇತ್ತು.
Overall, I really liked the movie. Maathirla Bathadu one-time watch, definitely. And overall, it was really nice. And Pratyorianal acting award, storyline award, it was really nice. And moreover, credit goes to heroine and heroine Amma Pardinarla Bari Porludu acting malderu. Anchene Maathirla Bathadu Tule. Thank you. ಆರಾಟ ಮಸ್ತ್ ಲಾಯ್ಕ್ ಆತಂದೆ ಮಸ್ತ್ ಖುಷಿ ಆನಿಂಕ್ ದಯಮನ್ನಗ ದಯಮಲ್ತದ ಮಾತೆಲ್ಲ ಪಿಕ್ಚರ್ ತುಲೆ ಮಿಸ್ ಮಲ್ಪೊಚ್ಚಿ ಇಂದು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಫ್ಯಾಮಿಲಿ ಸಮೇತರಾದ ತೂಪಿನಂಚಿನ ಚಿತ್ರ ನಮ್ಮ ತುಳುನಾಡದ ಸಂಸ್ಕೃತಿ ಸಂಸ್ಕಾರ ಒರಿಪೋನಂಚಿನ ಪೊರ್ಲುದ ಚಿತ್ರ ದಯಮಲ್ತದ ಮಿಸ್ ಮಲ್ಪೊಚ್ಚಿ ಐತೊಟ್ಟಿಗೆ ನಮ್ಮ ಹಿರಿಯ ಕಲಾವಿದನಂತ ಚೇತನ್ ರೈ ಮಾಣಿ ಅವ್ರನ್ನ ಮಗಲ್ ಮಸ್ತ್ ಅದ್ಭುತವಾದ ಅಭಿನಯ ಮಲ್ತಾರೆ ಸುನಿಲ್ ಎಲ್ಲಿಗುಡ್ಡೆ ಮಸ್ತ್ ಅಭಿನಯ ಪೊರ್ಲು ಬಂದಿರಿ ಫ್ಯಾಮಿಲಿ ಸಮೇತರಾದ ಕುಲ್ದು ತೂಪಿನಂಚಿನ ಚಿತ್ರ ಪ್ರತಿ ಊರಿಲ ಅಭಿನಯ ಮಸ್ತ್ ಪೊರ್ಲು ಮಲ್ದೇರಿ ತೂಲೆ ಮಿಸ್ ಮಲ್ಪೊಚ್ಚಿ ಹಿಂಗೆ ಮಾತಲ್ಲ ಇಷ್ಟ ನಿಂಗೆ ಪ್ರತಿ ಸೀನ್ ಬೈ ಸೀನ್ಲ ಮಸ್ತ್ ಇಷ್ಟ ಮತ್ತು ಲೊಕೇಶನ್ ಆವಡು ಮ್ಯೂಸಿಕ್ ಆವಡು ಕ್ವಾಲಿಟಿ ಆವಡು ಕ್ಯಾಮರಾ ವರ್ಕ್ ಆವಡು ಸುವರ್ಣೀರು ಕ್ಯಾಮರಾ ವರ್ಕ್ ಮಸ್ತ್ ಲಾಯ್ಕ್ ಮಲ್ದಿರಿ ಪ್ರತಿ ಊರಿಲ ಭಾರಿ ಪುರ್ಲ ಅಭಿನಯ ಮಲ್ದಿರಿ ಮಾತಿರ ತೂಲೆ ಆಶೀರ್ವಾದ ಮಲ್ಪಲಿ ನಮಸ್ಕಾರ ಮೂವಿ ಮಸ್ತ್ ಪೊರ್ಲಾತಂಡು ಬೊಕ್ಕ ಮಾತೆರ್ನಲ್ ಆ್ಯಕ್ಟಿಂಗ್ ಮಸ್ತ್ ಪೊರ್ಲಾತಂಡು ಬೊಕ್ಕ ದೇವೇರ್ನ ಬಗ್ಗೆ ಕಾರ್ಮಿಕದ ಎಡ್ಡೆ ತೋಷ್ಪಾದೇರು ಆಲ್ ದ ಬೆಸ್ಟ್ ಇನ್ ಮಸ್ತ್ ಲೈಕ್ ಇತ್ತಂಡು ಒಂಜಿ ಯಾನ್ ಆ್ಯಕ್ಚುಲಿ ಟ್ರೇಲರ್ ಅವಡ್ ಸಾಂಗ್ ಅವಡ್ ತೂದು ಕಾತೊಂದಿತ್ತ ಮೂವಿ ತೂಡ್ ಪಂದು ಸೊ ಮಸ್ತ್ ಸಸ್ಪೆನ್ಸ್ ಇತ್ತಂಡು ದಾದಾಪನ್ ಒಂದು ಕಾತೊಂದಿರ್ಪನಮ್ಮ ಎಸ್ಪೆಷಲಿ ಮಾತೆರ್ನಲ್ ಆ್ಯಕ್ಟಿಂಗ್ ಮಸ್ತ್ ಶೋಕ್ ಆತಂಡು ಆ್ಯಂಡ್ ಸಾಂಗ್ಸ್ ಹೆಂಗೆ ಮಸ್ತ್ ಇಷ್ಟ ಸೊ ಮಾತೆಲ್ಲ ಬತ್ತದು ಕೈತಲ್ಲಿ ಥಿಯೇಟರ್ಸ್ ತೂವೋಡು ಪಂದ್ ಕೇಳುವ ಥ್ಯಾಂಕ್ ಯು ಬಾರ್ ಲಾಯ್ಕ್ ಆತಂಡು ಒಂಜಿ ಮಳೆಲ ಮೂವಿ ಲಕನೆ ಎಡ್ಡೆ ಕಂಟೆಂಟ್ ದಿ ಒಂದು ಮೂವೀಸ್ ಪೂರ ಮಲ್ದೇರು ಬೊಕ್ಕ BGM ಪೂರ ಎಡ್ಡೆ ಗೂಸ್ ಬಂಪ್ಸ್ ಕೊರ್ಪು ಲಕನೆ ಎಡ್ಡೆ ಆತನು ಕಾಮಿಡಿ ಪೂರ ಎಡ್ಡೆ ಆತುಂಡು ಒಂದು ಎಡ್ಡೆ ಮೂವಿ ಕೊಡ್ತೇರು. ಹಾಯ್ ಇವಾಗಷ್ಟೇ ಆರಾಟ ಸಿನಿಮಾ ನೋಡ್ಕೊಂಡು ಬರ್ತಿದ್ದೀವಿ. ತುಂಬ ಒಳ್ಳೆ ಈ ಕಡೆ ನೇಚರ್ನ ತೋರಿಸುವಂಥ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಕೊಟ್ಟಿದ್ದಾರೆ. ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಎಲ್ಲರೂ ಈ ಸಿನಿಮಾ ನೋಡಬೇಕು, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕದಾದ್ಯಂತ ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ನಿಮ್ಗೆ ಯಾವ ಥರ ಫೀಲ್ ಆಗ್ತಾ ಇದೆ? ನನಗೆ ಫುಲ್ಲು ಭಯ ಆಗ್ತಿದೆ. ಸೊ ಇದರಲ್ಲಿ ಅಂತ ಹೇಳಲಿಕ್ಕಿಲ್ಲ. ಒಂದು ಕಡೆ ಖುಷಿನೂ ಆಗ್ತಾಯಿದೆ, ಅಂದರೆ ಜನ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಜನರು ಹೇಗೆ ತಗೊಳ್ತಾರೆ ಅಂತಲೇ ಇರುತ್ತಲ್ಲ, ಸೊ ಅದು ಭಯನೂ ಇದೆ ಒಂದು ಕಡೆ. ಸೊ ಎರಡು ಮಿಕ್ಸ್, ನರ್ವಸ್ ಇದೆ. ಲೇಟೆಸ್ಟ್ ಆಗಿ ಬಂದ ಒಂದು ಒಳ್ಳೆ ಕಮೆಂಟ್ ಯಾವುದು ಈಗ? ಲೇಟೆಸ್ಟ್ ಆಗಿ ಈಗ ಬಂದ ಗಡ್ಡದು. ಮತ್ತು ಇನ್ನೊಂದು ಒಬ್ಬರು ಹೇಳಿದರು, ಯಾವ ಫಿಲ್ಮಲ್ಲಿ ಎಲ್ಲ ಫಿಲ್ಮಲ್ಲಿ ನಿಮಗೆ ಲವ್ ಕೊಡ್ತಾರೆ, ಅದು ಯಾವುದು ಕನೆಕ್ಟೇ ಆಗಲ್ಲ ಮಗ ಅಂತ, ಒಂದು ಸೆಟ್ ಆಗಲ್ಲ ಅಂತ. ಸೊ ಚಿತ್ರಮಂದಿರಗಳಲ್ಲಿ ಉಂಟು, ಎಲ್ಲರೂ ಹೋಗಿ ನೋಡಿ ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದ, ಎಲ್ಲರ ಆಶೀರ್ವಾದ ಬೇಕು ನಮಗೆ. ಮಾತ ತುಳುವರೆಗಳ ಎನ್ನ ಸೊಲ್ಮೆಲು ಕನ್ನಡ ಒಂಜಿ ಅದ್ಭುತವಾದ ಸಿನಿಮಾ ದೆಪ್ಪನಲ್ಲಿ ಐಕೆ ತಕ್ಕನೆ ಲಿರಿಕ್ಸ್ ಬರೀತಾನೆ ಯೋಗೇಶನ್ ನಮ್ಮೊಟ್ಟಿಗಿಲ್ಲೇರು, ಮ್ಯೂಸಿಕ್ ಗೊತ್ತಿನ ಸಮೀರ್ ನಮ್ಮೊಟ್ಟಿಗಿಲ್ಲೇರು, ರಚನೆ ಫಿಲಮ್ದ ಪ್ರತಿ ಟೀಮ್ಲ ನಮ್ಮೊಟ್ಟಿಗಿಲ್ಲೇರು. ಒಂಜಿ ಕನ್ನಡ ಸಿನಿಮಾಡು ಮೂಡಿದ ಬತ್ತಿನ ಅದ್ಭುತ ಸಿನಿಮಾ ದೆಪ್ಪನಲ್ಲಿ ಅಣ್ಣಂಜಿ ಹೊಸ ಟೀಮ್ ಮಲ್ದಿನ ಆ ಟೀಮ್ ವರ್ಕ್ಸ್ ಭಾರಿ ಶೋಕುಂಡು ಆರ್ಟಿಸ್ಟ್ನಗಳು ಅದೇ ಪೊರ್ಲದ ಆ್ಯಕ್ಟಿಂಗ್ ಮಲ್ದಿರಿ. ಒಂದು ಎಡ್ಡೆ ಮೆಸೇಜ್ ಇತ್ತಿನ ಸಿನಿಮಾ ಮಾತಿರಲ್ಲ ಅಲ್ಲ ಫ್ರೆಂಡ್ಸ್ನಗಳೊಟ್ಟಿಗೆ ಫ್ಯಾಮಿಲಿ ಸಮೇತವಾದ ಬಲ್ಲಿ ಆರಾಟಡಿಗೆ ಎಂದಾಲೆ. ಥ್ಯಾಂಕ್ ಯು. ಸ್ವಲ್ಪ ಜನಕ್ಕೆ ಲೆಡ್ಡು ಬಂದಾಗ ಮಸ್ತ್ ಖುಷಿ ಆಪುಂಡು, ಮಲ್ತನ ಸಾರ್ಥಕ ಅಂತ ಅನಿಸುಂಡು. ಬೊಕ್ಕ ಮಾತೆಲ್ಲ ಎಡ್ಡೆ ರೆಸ್ಪಾನ್ಸ್ ಕೊರೋದಿಲ್ಲ, ಎಡ್ಡೆ ಪನೊಂದಿಲ್ಲ, ಎಡ್ಡೆ ಉಂಡು ಕತೆ ಎಡ್ಡೆ ಉಂಡು. ಬೊಕ್ಕ ಪ್ರತಿ ಸೀನ್ ವೈಸ್ ಪ್ರತಿಯೊಂದು ಆ್ಯಕ್ಟಿಂಗ್ ಸ್ಕಿಲ್ ಮಾತು ಎಡ್ಡೆ ಉಂಡು ಪನೊಂದಿಲ್ಲ. ಜನಕ್ಕೆ ಖುಷಿ ಆಗೋದು, ಮನಸ್ಸು ಕೊಂಚ ಖುಷಿ ಆಡು, ಮಲ್ತನ ಬೆಲೆ ಸಾರ್ಥಕ ಅಂತ ಅನಿಸುಂಡು. ಥ್ಯಾಂಕ್ ಯು. ಮಸ್ತ್ ಖುಷಿ ಆಗುಂಡು. ಎನ್ನ ಮ್ಯೂಸಿಕ್ ಕಂಪೋಸ್ ವಿತ್ ಒಂಥರ ಪರ್ಸ್ನಲಿ ಅಟ್ ರೆಸ್ಪಾನ್ಸ್ ಆಲ್ರೆಡಿ ಅಟ್ ಸಾಂಗ್ಸ್ ಸಕ್ಸಸ್ ಆತಂಡ್ರಿ ವಿತ್ ಮೂವಿ ತೂದು ಜನಕಲ್ ದಾದ ಪೇರ ನಂಗೆ ಒಂಜಿ ಕ್ಯೂರಿಯಾಸಿಟಿ ಇದ್ದಾನೆ. ದಾವ ಲಾಸ್ಟ್ ಟೈಮ್ ಪ್ರೀಮಿಯರ್ ಶೋ ನಮ್ಮದು ಇತ್ತ, ಸೊ ಒಂದು ಎಕ್ಸ್ಟ್ರಾ ಆಡಿಯನ್ಸ್ ಎಡ್ ರೆಸ್ಪಾನ್ಸ್ ಬರೋದುಂಡು. ಸೊ ಸಕ್ಸಸ್ ಆಪುಂಡು ಬಂದೊಂಜಿ ವಿಶ್ವಾಸ ಉಂಡು ತೂಕ ಆಪುಂಡು ಬಂದು. ಸೊ ನಿಖಲ ಮಾತು ಸಪೋರ್ಟ್ ಬೋಡು ಅವು ಮಾತ್ರ ತಿಕ್ಕಂಡ ಶೋರ್ ಯು ವಿಲ್ ರೀಚ್ ಗುಡ್ ವೇ. ಈಗ ನಮ್ಮ ಜೊತೆ ಪ್ರೊಡ್ಯೂಸರ್ಗಳಾದ ರಾಮ್ ಪ್ರಸಾದ್ ಅವರಿದ್ದಾರೆ ಮತ್ತು ನಿತೀಶ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಮೂವಿ ರಿಲೀಸ್ ಆಗಿದೆ ಇವತ್ತು, ನಿಮ್ಮ ಎಕ್ಸ್ಪೆಕ್ಟೇಷನ್ ಹೇಗಿದೆ ಮತ್ತು ನಿಮ್ಗೆ ಯಾವ ಥರ ಫೀಲ್ ಆಗ್ತಾ ಇದೆ? ಎಕ್ಸ್ಪೆಕ್ಟೇಷನ್ ತುಂಬ ಉಂಟು, ಅದು ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಜನರ ರೆಸ್ಪಾನ್ಸ್ ನಮಗೆ ತುಂಬ ಒಳ್ಳೆ ರೀತಿಯಲ್ಲಿ ಬರ್ತಾ ಉಂಟು. ಜನರು ನಮ್ಮನ್ನು ತುಂಬ ಇಷ್ಟಪಟ್ಟಿದ್ದಾರೆ, ನಮ್ಮ ಪ್ರಾಡಕ್ಟನ್ನು. ಇನ್ನೂ ದೇವರ ಕೈಯಲ್ಲಿ ಉಂಟು. ನಮ್ಮ ಟ್ಯಾಗ್ಲೈನ್ ಕೂಡ ಉಂಟು, ಪ್ರೇಕ್ಷಕನೇ ಪರಮಾತ್ಮ ಅಂತ. ನನಗೆ ತುಂಬ ಖುಷಿ ಆಯಿತು. ಅಂದರೆ ಫಸ್ಟ್ ಪ್ರಾಡಕ್ಟ್ ನಾವೆಲ್ಲ ಸೇರಿ, ಅಂದರೆ ಆಲ್ಮೋಸ್ಟ್ ನ್ಯೂ ಕಮರ್ಸ್, ಸ್ವಲ್ಪ ಹಳ ಜನರು ಇದ್ದಾರೆ. ಪ್ರೇಕ್ಷಕರದ್ದು ಒಳ್ಳೆ ಸಪೋರ್ಟ್ ಉಂಟು, ಪಾಸಿಟಿವ್ ಎನರ್ಜಿ ಉಂಟು. ಫಸ್ಟ್ ಪ್ರಯಾರಿಟಿ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಓಕೆ, ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ರೆಫರ್ ಮಾಡಿ. ಸೊ ನಿಮ್ಮ ಸಹಾಯ, ಓಕೆ, ನಮಗೆ ಸಪೋರ್ಟ್ ಇಂಪಾರ್ಟೆಂಟ್.
ಓಕೆ, ಫೈನಲಿ ಈಗ ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ಈ ಸಿನಿಮಾದ ಮೇಯ್ನ್ ಪಿಲ್ಲರ್ಸ್ ಅಂತ ಹೇಳ್ಬೋದು. ಒಬ್ಬರು ಸಿನಿಮಾನ ಸ್ಟಾರ್ಟಿಂಗಿಂದ ನಮ್ಮ ಜೊತೆಗೆ ಬರ್ತಾರೆ, ಇನ್ನೊಬ್ಬರು ಟ್ವಿಸ್ಟ್ ಕೊಡೋದಕ್ಕೆ ಮಧ್ಯದಲ್ಲಿ ಬಂದು ಒಂದೊಳ್ಳೆ ಝಲಕ್ ಕೊಡ್ತಾರೆ. ಬನ್ನಿ ಅವ್ರನ್ನ ಕೇಳೋಣ. ನಿರ್ಮಲಾ ಮ್ಯಾಮ್, ನಿಮಗೆ ಹೇಗೆ ಅನ್ನಿಸ್ತಿದೆ ಈಗ ಮೂವಿ? ತುಂಬ ಖುಷಿ ಆಗ್ತಿದೆ. ಇವತ್ತಾನೆ ನಾವು ಥಿಯೇಟರ್ಗೆ ಬಂದು ಫಿಲ್ಮ್ ನೋಡ್ತಿದ್ದೀವಿ. ತುಂಬ ಖುಷಿ ಆಗ್ತಾ ಉಂಟು. ನಾವು ಹೀಗೆಲ್ಲ ಆ್ಯಕ್ಟ್ ಮಾಡಿದ್ವಿ ಅಂತ ನಮ್ಗೆ ಗೊತ್ತಿರಲಿಲ್ಲ ಹೀಗೆಲ್ಲ ಮಾಡಿದ್ದೀವಿ ಅಂತ. 1 ವರ್ಷ ಆಯಿತು ಶೂಟಿಂಗ್ ಆಗಿ. ಇವಾಗ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಎಲ್ಲರೂ ಬನ್ನಿ, ನಮ್ಮ ಆರಾಟ ಮೂವಿಗೆ ಸಪೋರ್ಟ್ ಬೇಕು ನಿಮ್ದೆಲ್ಲರೂ. ಎಲ್ಲರೂ ಬಂದು ಥಿಯೇಟರಿಗೆ ಬಂದು ಫಿಲ್ಮ್ ನೋಡಬೇಕಂತ ನಿಮ್ಮ ಹತ್ರ ವಿನಂತಿ. ಓಕೆ, ಹಾಗೆಯೇ ನಮ್ಮ ಜೊತೆ ಆಶಾ ಅಂತ ಕ್ಯಾರೆಕ್ಟರ್ ಮಾಡಿರುವಂತಹ ಮ್ಯಾಮ್ ಇದ್ದಾರೆ. ಇವರು ಅಷ್ಟೇ ಆ ಮಿಡಲಲ್ಲಿ ಬಂದು ಒಂದು ಝಲಕ್ ಕೊಡ್ತಾರೆ, ಅದು ನೀವೇ ನೋಡಬೇಕು ಸಿನಿಮಾದಲ್ಲಿ. ಅವ್ರನ್ನ ಕೇಳೋಣ. ಮ್ಯಾಮ್, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ತುಂಬ ಹೆದರಿಕೆ ಆಗ್ತಾ ಉಂಟು, ಯಾರು ಹೊಡಿತಾರಂತ. ಮಿಡ್ಲಲ್ಲಿ ಬಂದು ಹೌದು, ಹಾರಾಟ ಫಿಲ್ಮ್ ಒಂದು ಡಿಫ್ರೆಂಟ್ ಆಗಿದೆ. ನಮಗೆ ಶೂಟಿಂಗ್ ಟೈಮಲ್ಲಿ ಕೂಡ ಹಾಗೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಟೀಮ್ ಕಲಾವಿದರು ಎಲ್ಲರೂ ಕೂಡ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ ಟೈಮಲ್ಲಿ ತುಂಬ ಎಂಜಾಯ್ ಮಾಡಿದ್ದೇವೆ. ಅದು ಹೇಗೆ ಬರ್ತದೇನೋ ಏನಂತ ಗೊತ್ತಿಲ್ಲ. ಕರೆಕ್ಟಾಗಿ 1 ವರ್ಷ ಆಯಿತು. ಈಗ ಆ ಫೀಲಿಂಗ್ಸ್ ಎಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ. ಅಂದರೆ ಎಲ್ಲರೂ ಹೊಗಳ್ತಿದ್ದಾರೆ ಈ ಫಿಲ್ಮನ್ನು. ಎಲ್ಲರೂ ಬನ್ನಿ, ಆರಾಟ ಫಿಲ್ಮನ್ನು ನೀವು ಆಶೀರ್ವದಿಸಿ, ನಿಮ್ಮ ಕೈಯಲ್ಲಿದೆ ಎಲ್ಲ. ನೀವೆಲ್ಲರೂ ಬಂದು ಥಿಯೇಟರಿಗೆ ಬಂದು ಈ ಹಾರಾಟ ಫಿಲ್ಮನ್ನು ಸಪೋರ್ಟ್ ಮಾಡಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಹಾಗೆಯೇ ನೀವು ನೋಡಿರ್ತೀರ, ಫ್ಯಾಮಿಲಿ ಒಬ್ಬರು ಇರ್ತಾರೆ, ಏನೋ ಒಂದು ಸುಮ್ಮನೆ ಮಾತಾಡ್ಕೊಂಡು. ಸೊ ಅದೇ ಥರದ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಮಾಡಿರುವಂತಹ ನಮ್ಮ ಮಗು ಇದೆ ಈ ಕ್ಯಾರೆಕ್ಟ್ರಲ್ಲಿ. ಇವನಿಗೆ ಹೇಗಾಯಿತು ಅಂತ ಕೇಳೋಣ. ಹೇಗಾಯಿತು ಮೂವಿ ನೋಡಿ? ಚೆಂದ ಆಯಿತು. ಎಲ್ಲರೂ ನನ್ನ ಹಾರಾಟ ಫಿಲ್ಮ್ಗೆ ಬನ್ನಿ ಮತ್ತು ಸಪೋರ್ಟ್ ಮಾಡಿ. ನನಗೆ ತುಂಬ ಖುಷಿ ಆಯಿತು, ಯಾಕಂದರೆ ನಾನು ಫಸ್ಟ್ ಟೈಮ್ ನನ್ನ ಹಾರಾಟ ಫಿಲ್ಮನ್ನು ನೋಡ್ತಾ ಇದ್ದೀನಿ. ಅದಕ್ಕೆ ಎಲ್ಲರೂ ಹಾರಾಟ ಫಿಲ್ಮ್ಗೆ ಸಪೋರ್ಟ್ ಮಾಡಿ ಬನ್ನಿ. ಈಗ ನಮ್ಮ ಜೊತೆ ಇದ್ದಾರೆ ಸುನೀಲಣ್ಣ ಮತ್ತು ಮಂಗಳಕ್ಕ. ನೀವು ಸಿನಿಮಾ ನೋಡಿದರೆ ನಿಮಗೆ ಖಂಡಿತವಾಗ್ಲೂ ಇವರ ಪೇರ್ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ನಾವು ಹತ್ತಿರದಿಂದ ನೋಡಿದಂತಹ ಒಂದು ಕ್ಯಾರೆಕ್ಟರ್ ಅಂತ ನಿಮಗೆ ಅನಿಸುತ್ತೆ. ಅವ್ರನ್ನ ಕೇಳೋಣ. ನಿಮ್ಗೆ ಯಾವ ಥರ ಶೂಟಿಂಗ್ ಸೆಟ್ಟಲ್ಲಿ ಯಾವ ಥರ ಫೀಲ್ ಆಗ್ತಿತ್ತು, ಈಗ ಆನ್ ಸ್ಕ್ರೀನ್ ನೋಡುವಾಗ ಯಾವ ಥರ ಫೀಲ್ ಆಗ್ತಾ ಇದೆ ಮ್ಯಾಮ್? ಅಲ್ಲಿ ನನಗೆ ಗೊತ್ತಿರಲಿಲ್ಲ ಯಾವ ಥರ ಹೋಗುತ್ತೆ ಈ ಫಿಲ್ಮ್ ಅಂತ. ಸುನೀಲಣ್ಣ ತುಂಬ ಸಪೋರ್ಟ್ ಆಗಿದ್ದರು. ಅಂದರೆ ನಾನು ತುಂಬ ಪೆಟ್ಟು ತಿಂತಿದ್ದೆ. ಓಕೆ, ಏನು ಎಂಥದ್ದು ಗೊತ್ತಿರಲಿಲ್ಲಲ್ಲ. ಫಸ್ಟ್ ಟೈಮಾಗಿ ಸುನೀಲಣ್ಣನ ಜೊತೆ ಆ್ಯಕ್ಟ್ ಮಾಡ್ತಿದ್ದೇನೆ. ತುಂಬ ಸಪೋರ್ಟ್ ಆಗಿದ್ರಪ್ಪ. ತುಂಬ ಥ್ಯಾಂಕ್ಸ್ ಸುನೀಲಣ್ಣ. ತಪ್ಪದಿದ್ರು ಸಾರಿ. ಅಯ್ಯೋ, ಯಾಕಂದರೆ ನಾನು ಮಂಗಳ ಎಲ್ಲ ರಂಗಭೂಮಿಯಿಂದ ಬಂದವರು. ನಮಗೆ ಮೊದಲೇ ರಂಗಭೂಮಿಯ ನಂಟಿತ್ತು, ಒಡನಾಟ ಇತ್ತು, ಎಲ್ಲರಿಗೂ ಅಟ್ಯಾಚ್ಮೆಂಟ್ ಇತ್ತು. ಹಾಗಾಗಿ ಸಿನಿಮಾದಲ್ಲಿ ಈ ಪಾತ್ರ ಮಾಡಲಿಕ್ಕೆ ಸಹ ತುಂಬ ಈಸಿ ಆಯಿತು. ಯಾಕಂದರೆ ಅಟ್ಯಾಚ್ಮೆಂಟ್ ಇದ್ದರೆ ಮಾತ್ರ ಅದು ತುಂಬ ಈಸಿ ಆಗುತ್ತೆ. ಹೌದು, ಬಾಂಡಿಂಗ್ ಚೆನ್ನಾಗಿ ಬರುತ್ತೆ. ಮತ್ತು ಸೆಟ್ಟಲ್ಲಿ ನಮ್ಮದು ಸೀನ್ ಆದರೆ ನಾವು ಹೋಗಿ ಕೂತ್ಕೊಂಡು ಎಲ್ಲ ಮಾತಾಡ್ತೇವೆ, ಫ್ರೆಂಡ್ಲಿಯಾಗಿ ಮಾತಾಡ್ತೇವೆ. ಮತ್ತು ಆ ಸೀನಿಗೆ ಹೋಗುವಾಗ ಪುನಃ ಅದೇ ಇನ್ವಾಲ್ವ್ಮೆಂಟ್ ಇರ್ತದೆ. ಹಾಗಾಗಿ ಈ ಸಿನಿಮಾದಲ್ಲಿ ನಾವು ಮಾಡಿದಂಥ ಪಾತ್ರಕ್ಕೆ ಒಂದು ಸ್ವಲ್ಪ ನಾವು ಜೀವ ಕೊಟ್ಟಿದ್ದೇವೆ ಅಂತ ಆಗ್ತದೆ. ಈಗ ನೀವು ಆನ್ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ನೀವು ಆಫ್ ಸ್ಕ್ರೀನಲ್ಲಿ ಇದೇ ರೀತಿ ಬಂದಿರಲಿಕ್ಕಿಲ್ಲ ಅಂತ ಅನಿಸಿರ್ಬೋದು. ಬಟ್ ಈಗ ನಿಮಗೆ ಆನ್ ಸ್ಕ್ರೀನ್ ನೋಡಿದಾಗ ಯಾವ ಒಂದು ಸೀನ್ ನೋಡಿದ್ರೆ ವಾವ್ ಅಂತ ಅನ್ನಿಸ್ತಾ ಇದೆ ನಿಮಗೆ? ನನಗೆ ಪ್ರತಿಯೊಂದು ಸೀನ್ ನೋಡುವಾಗಲೂ ಹಾಗೆ ಆಗ್ತಿದೆ. ಯಾಕಂದರೆ ಫಸ್ಟ್ ಟೈಮ್ ಆಗಿ ಇಷ್ಟು ದೊಡ್ಡ ಒಂದು ಕ್ಯಾರೆಕ್ಟ್ರಲ್ಲಿ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ. ಪುಷ್ಪಣ್ಣ, ನಿಮಗೆ ತುಂಬ ಥ್ಯಾಂಕ್ಸ್. ಸಿನಿಮಾ ನೋಡಿ ಹರಸಿ ಹಾರೈಸಿ, ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಯಾವಾಗಲೂ ಬೇಕು. ಥ್ಯಾಂಕ್ ಯು. ಸಿನಿಮಾ ನೋಡಿ ಎಲ್ಲರೂ, ಯಾಕಂದರೆ ತುಳುನಾಡ ಒಂದು ಸಂಸ್ಕೃತಿಯ ಸೊಗಡನ್ನು ಈ ಸಿನಿಮಾದಲ್ಲಿ ಬಿತ್ತರಿಸಲಾಗಿದೆ. ನಾವು ಇಲ್ಲಿ ಎಲ್ಲ ಹೇಳಿದರೆ ನೀವು ಕತೆ ಹೇಳಿದ ಹಾಗೆ ಆಗ್ತದೆ. ನಾವು ನೀವೆಲ್ಲ ಸಿನಿಮಾ ನೋಡಿ ನಿಮ್ಮವರನ್ನು ಕರಿತೇನೆ, ಹಾಗೆ ಎಲ್ರಿಗೂ ಶೇರ್ ಮಾಡಿ. 100% ನಾನು ಹೇಳ್ತೇನೆ. ಯಾಕಂದರೆ ಒಂದು ದೈವಿಕ ವಿಚಾರದ ಮುಖ್ಯ ಈ ಕತೆ ಇರೋದ್ರಿಂದ 100% ಈ ಸಿನಿಮಾ ದೊಡ್ಡ ಸೌಂಡ್ ಮಾಡ್ತದೆ. ಯಾಕಂದರೆ ನಾನು ಆಗಲೇ ಹೇಳಿದ್ದೇನೆ ಕೂತ್ಕೊಂಡು, ಇದೇನೋ ಒಂದು ಸೌಂಡ್ ಮಾಡ್ತದೆ. ಯಾಕಂದರೆ ಎಲ್ರಿಗೂ ಅದು ಪ್ರೇಕ್ಷಕರಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಯಾರಿಗೆ ಹೆಣ್ಣು ಮಕ್ಕಳಿದ್ದಾರ ಅವರಿಗೆ ಪಕ್ಕಾ ರೀಚ್ ಆಗುತ್ತೆ. ಈ ಸಿನಿಮಾ ಪಕ್ಕಾ ನೋಡಲೇಬೇಕು ನೀವು. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗಕ್ಕೆ ಇವತ್ತು ತುಳುನಾಡಿನ ಮತ್ತೊಬ್ಬ ನಿರ್ದೇಶಕ ಪರಿಚಯ ಆಗ್ತಾ ಇದ್ದಾರೆ. ಪುಷ್ಪರಾಜ್ ಮಲಾರ್ಬೀಡು, ರಂಗಭೂಮಿ ಹಿನ್ನೆಲೆಯಿಂದ ಬಂದವರು. ಆರಾಟ ಸಿನಿಮಾ ನಾನು ಈಗಾಗಲೇ ನೋಡಿ ಆಗಿದೆ. ಇವತ್ತು ಬಿಡುಗಡೆ ಆಗಿದೆ ಕರ್ನಾಟಕಾದ್ಯಂತ. ಆರಾಟದ ಹಾರಾಟ ಕರ್ನಾಟಕಾದ್ಯಂತ ಯಶಸ್ವಿಯಾಗಿ ನಡೆಯಲಿ. ಕಾಸರಗೋಡು ಹಿರಿಯ ಪ್ರಾಥಮಿಕ ಶಾಲೆಯ ದಡ್ಡ ಪ್ರವೀಣ ಇಲ್ಲಿ ಬುದ್ಧಿವಂತನಾಗಿ ಅಭಿನಯ ಮಾಡಿದ್ದಾರೆ. ವೆನ್ಯ ಪ್ರಪ್ರಥಮ ಬಾರಿಗೆ ಆದರೂ ಅವಳು ತುಂಬ ನುರಿತ ಕಲಾವಿದೆಯಾಗಿ ಅಭಿನಯವನ್ನು ಕೊಟ್ಟಿದ್ದಾರೆ. ಒಂದು ತುಳುನಾಡಿನ ಸಂಸ್ಕೃತಿಯನ್ನು ಕನ್ನಡ ಮಂದಿಗೆ ತಿಳಿಸುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಈ ತಂಡ ಮಾಡಿದೆ.
ಯಶಸ್ವಿಯಾಗಲಿ ಅಂತ ಶುಭ ಹಾರೈಸ್ತೇನೆ. ನಮಸ್ಕಾರ. ಸೊ ಇವ್ರ ಪರಿಚಯ ಆಲ್ರೆಡಿ ನಿಮಗೀಗ ಆಗಿರುತ್ತೆ. ಪುಷ್ಪರಾಜ್ ಮಲಾರಬೀಡು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಈಗ ಅವ್ರ ಹತ್ರ ಕೇಳೋಣ. ನಾನು ಮೂವಿ ನೋಡಿದೆ ಸರ್. ಈ ಮೂವಿಲಿ ಯಾವುದಾದ್ರೂ ನೀವು ನೋಡಿರುವಂತಹ ರಿಯಲ್ ಕ್ಯಾರೆಕ್ಟರ್ ಅಂದರೆ ಕತೆ ಇದರಲ್ಲಿ ಏನಾದರೂ ಮಿಕ್ಸ್ ಆಗಿದೆಯಾ ಅಂತ? 3 ಕ್ಯಾರೆಕ್ಟರ್ ನಾನೇ ಲೈಫಲ್ಲಿರೋ. ಹರೀಶನ ಕ್ಯಾರೆಕ್ಟ್ರು ಅದು ನನ್ನನ್ನೇ ನೋಡಿ ಬರ್ತದ್ದು. ಮತ್ತು ಹುಚ್ಚನ ಕ್ಯಾರೆಕ್ಟ್ರು ನಾನೇ. ಮತ್ತು ಕಾಲೇಜ್ ಟೈಮಲ್ಲಿ ಮುಳ್ಳನ ಕ್ಯಾರೆಕ್ಟ್ರು ನಾನೇ. 3 ಕ್ಯಾರೆಕ್ಟರ್ ನಾನಾಗೆ ಬರ್ತದ್ದು. ಮತ್ತು ಉಳಿದ ಕ್ಯಾರೆಕ್ಟರ್ ನಮ್ಮ ಅಕ್ಕಪಕ್ಕದಲ್ಲಿ ನಾನು ನೋಡಿದ ಕ್ಯಾರೆಕ್ಟರ್ಗಳು. ಅದನ್ನು ನೋಡಿ ಆಮೇಲೆ ಅದಕ್ಕೆ ಡ್ರಾಯಿಂಗ್ ಮಾಡಿ ಆನಂತರ ಅದಕ್ಕೆ ಯಾರು ಬೇಕೋ ಅವರನ್ನು ಹುಡುಕಿ ತಂದದ್ದು ಅಷ್ಟೇ. ಯಾರು ಇವರೇ ಬೇಕಂತ ನಾವು ಯಾರನ್ನು ಡಿಸೈಡ್ ಮಾಡಿರಲಿಲ್ಲ. ಈಗ ಸಿನಿಮಾ ರಿಲೀಸ್ ಆಗಿದೆ, ಪ್ರೇಕ್ಷಕರ ರಿವ್ಯೂಸ್ ಎಲ್ಲ ಕೇಳಿ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗುತ್ತೆ. ಅಂದರೆ ಒಂದು ಫಿಲ್ಮಲ್ಲಿ ಹೊರಗೆ ಬರುವಾಗ ಯಾರಾದರೂ ಒಬ್ಬನ ಕೆಲಸ ಚೆನ್ನಾಗಿರುತ್ತೆ, ಉಳಿದವ್ರದ್ದು ಅಷ್ಟು ಸ್ವಲ್ಪ ಕೆಳಗೆ ಇರುತ್ತೆ. ಯಾರಾದರೂ ಅವನನ್ನೇ ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ. ಇಲ್ಲಿ ನಾನು ನೋಡ್ತಾ ಇದ್ದೇನೆ ರಿವ್ಯೂ, ಒಬ್ಬರು ಕ್ಯಾಮರಾ ಸೂಪರ್ ಅಂತ ಹೇಳ್ತಾರೆ, ಇನ್ನೊಬ್ಬರು ಬರ್ತಾರೆ ಎಲ್ಲರದ್ದು ಒಳ್ಳೆಯದಾಗಿದೆ, ಕ್ಯಾಮರಾ ಅಲ್ಟಿಮೇಟ್ ಅಂತ ಹೇಳ್ತಾರೆ. ಅವರವರ ಅಭಿರುಚಿಗೆ ತಕ್ಕಂತೆ ಇಲ್ಲಿ ನೋಡಿದ್ದಾರೆ. ಓವರಾಲ್ ಫಿಲ್ಮ್ ತುಂಬ ಚೆನ್ನಾಗಿದೆ. ಅದ್ರಲ್ಲಿ ಇನ್ನೂ ಯಾವುದು ಚೆನ್ನಾಗಿದೆ, ಹೀರೋಯಿನ್ ಆ್ಯಕ್ಟಿಂಗ್ ಚೆನ್ನಾಗಂತಾರೆ, ಮತ್ತು ಎಲ್ಲರದ್ದು ಚೆನ್ನಾಗಿ ಆ್ಯಕ್ಟಿಂಗ್ ಅಂತ ಹೇಳಿ. ಇನ್ನೊಬ್ರು BGM ಅಂತೂ ಸೂಪರ್ ಅಂತ ಹೇಳ್ತಾರೆ. ಮತ್ತು ಕೆಲವರು ಹೇಳ್ತಾರೆ 2 ಸಾಂಗ್ಗಳು ಚೆನ್ನಾಗಿದೆ ಅಂತ, ಇನ್ನೂ ಹೇಳ್ತಾರೆ ಲಿರಿಕ್ಸ್ ಅಂತೂ ಸೂಪರ್ ಆಗಿದೆ ಅಂತ, ಕೆಲವರು ಹೇಳ್ತಾರೆ ಡೈಲಾಗ್ ಸಾಲಿಡ್ ಇದೆ ಅಂತ, ಮತ್ತು ಕೆಲವರು ಹೇಳ್ತಾರೆ ಡೈಲಾಗ್ ಡೆಲಿವರಿ ಮಾಡಿದ ರೀತಿ ಮತ್ತು ಸ್ಕ್ರೀನ್ ಪ್ಲೇ ಅಂತ ಅದ್ಭುತ ಅಂತ ಹೇಳ್ತಾರೆ. ಅದಕ್ಕೆ ನಾನೇನು ಎನಿಸೋದಂದರೆ ಎಲ್ಲ ಡಿಪಾರ್ಟ್ಮೆಂಟ್ನವ್ರು ಕೆಲಸ ಮಾಡಿದ್ದಾರೆ ಅಲ್ವಾ. ಎಲ್ಲ ಡಿಪಾರ್ಟ್ಮೆಂಟಿನ ಕೆಲಸ ಒಟ್ಟಾದ ಕಾರಣ ಈಗ ಒಂದು ಒಳ್ಳೆ ಅಡುಗೆ ಮಾಡಿದ್ದಾರೆ. ಅದರಲ್ಲಿ ರುಚಿ ನೋಡುವಾಗ ರುಚಿ ಸೂಪರ್ ಅಂತ ಹೇಳ್ತಾರೆ. ಯಾವುದಿಷ್ಟ ಉಪ್ಪು ಕಮ್ಮಿ ಆಗಿದೆ ಅಂತ ಕೇಳಲಿಕ್ಕೆ ಆಗಲ್ಲ. ಅಂದರೆ ಎಲ್ಲ ಟೇಸ್ಟ್ ಒಂದೇ ರೀತಿ ಆದರೆ ಸೂಪರ್ ಆಗಿದೆ. ಆ ಥರ ನನಗೆ ಭಾವನೆ ಬಂದಿದೆ. ಈಗ ಸಿನಿಮಾ ಈಗ ಗೆದ್ದಾಗಿದೆ ಅಂದರೆ ಕಾನ್ಫಿಡೆನ್ಸ್ ಅಲ್ಲ, ಅದು ಪ್ರಾಮಾಣಿಕತೆ. ಸಿನಿಮಾ ಈಗ ಗೆದ್ದಾಗಿದೆ ಮತ್ತು ನನ್ನ ಆರ್ಟಿಸ್ಟ್ನವರು ಎಲ್ಲರೂ ಗೆದ್ದಾಗಿದೆ. ಪ್ರಾಮಾಣಿಕತೆ ಹೇಳಿದ್ರು ಅಹಂಕಾರದಿಂದ ಖಂಡಿತ ಅಲ್ಲ. ಇನ್ನು ಗೆಲ್ಲಬೇಕಾಗಿರೋದು ಒಬ್ಬರೇ, ಪ್ರೊಡ್ಯೂಸರ್ ಅಲ್ವಾ. ನಾವೆಲ್ಲ ಗೆದ್ದಾಯಿತು, ಯಾಕಂದರೆ ನಮಗೆ ಆಯಿತು, ನಮ್ಮದು ಏನಂತ ತೋರಿಸಿದ್ದೇವೆ ನಾವು. ಇನ್ನು ಪ್ರೊಡ್ಯೂಸರ್ ಗೆಲ್ಲಬೇಕು. ಪ್ರೊಡ್ಯೂಸರ್ ಗೆದ್ದರೆ ಈಗಲೇ ನನಗೆ ಹೇಳಿದ್ದಾರೆ ಆರಾಟ 2 ರೆಡಿ ಮಾಡಿ ಅಂತ. ಈಗ ನಮಗೆ ಏನು ಪ್ರೇಕ್ಷಕರು ನೋಡಿ ಹೋದ್ರಲ್ಲ, ಒಂದು 10-20 ಮಂದಿ ಹೇಳಿದ್ರು, ಸರ್ ಯಾವಾಗ ಬರ್ತಾ ಆರಾಟ 2, ಯಾವಾಗ ಬರ್ತಾ ಆರಾಟ 2 ಅಂತ ಕೇಳ್ತಾ ಇದ್ದಾರೆ. ಪ್ರೊಡ್ಯೂಸರ್ ಗೆದ್ದರೆ ಇನ್ನು ಖಂಡಿತ ಆರಾಟ 2 ಬರುತ್ತೆ. ಪ್ರೊಡ್ಯೂಸರ್ ಗೆಲ್ಲಬೇಕು. ಅದಕ್ಕೆ ಯಾರು ಬೇಕಂದರೆ ನೋಡಿ, ನಮ್ಗೆ ಏನು ಹೇಳೋದು ನಾವು, ಚಿತ್ರಮಂದಿರ ಅಂತ ಅಲ್ವಾ. ಚಿತ್ರಮಂದಿರ ಅಂತ ಹೇಳೋದು ಕನ್ನಡದಲ್ಲಿ. ಪ್ರೇಕ್ಷಕನೇ ಪ್ರತ್ಯಕ್ಷ ಪರಮಾತ್ಮ. ಮಂದಿರದಲ್ಲಿರೋದು ಪ್ರೇಕ್ಷಕರೇ ಪರಮಾತ್ಮ ಅಷ್ಟೇ ಹೇಳೋದು. ಪ್ರೇಕ್ಷಕರು ಪರಮಾತ್ಮರು, ಚಿತ್ರಮಂದಿರ. ಆ ಪ್ರೀತಿ ಇಟ್ಟು ನಮ್ಮನ್ನು ಗೆಲ್ಲಿಸಿಕೊಟ್ರೆ ನೆಕ್ಸ್ಟ್ ನಾವು ನಿಮಗೆ ಸೇವೆಗೆ ಸದಾ ಸಿದ್ಧ ಅಷ್ಟೇ ಹೇಳ್ತೇನೆ. ಥ್ಯಾಂಕ್ ಯು. ಇವಾಗ ನಮ್ಮ ಜೊತೆ ಈ ಸಿನಿಮಾದ ಒಂದು ಅದ್ಭುತ ಕ್ಯಾರೆಕ್ಟರ್, ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿರುವಂತಹ ವಿನೋದ್ ಸರ್ ಇದ್ದಾರೆ. ಅವ್ರ ಹತ್ರ ಕೇಳೋಣ. ಈ ಪಾತ್ರ ತುಂಬ ಡಿಫ್ರೆಂಟ್ ಆಗಿದೆ. ನಿಮಗೆ ಈ ಪಾತ್ರ ಅಪ್ರೋಚ್ ಮಾಡುವಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಆ್ಯಕ್ಚುಲಿ ನಾನು ಈ ಪಾತ್ರ ಕೊಟ್ಟೋದಕ್ಕೆ ನಮ್ಮ ನಿರ್ದೇಶಕರಾದಂಥ ಪುಷ್ಪರಾಜ್ ಸರ್ ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ನನಗೆ ಈ ಪಾತ್ರ ಕೊಟ್ಟಾಗ ಮೊದಲು ನನ್ನ ತಲೆಗೆ ಉಳಿದೋದೇನು ಅಂತ ಹೇಳಿದರೆ, ಮಾಡ್ಬೋದು ನನ್ನಿಂದ ಅಂತ. ಯಾಕಂತ ಹೇಳಿದ್ರೆ ನನ್ನ ಒಂದಷ್ಟು ರಂಗಭೂಮಿಯಲ್ಲಿ ನವೀನ್ ಡಿ ಪಾಟೀಲ್ ಸರ್ ಆಗಿರ್ಬೋದು ಅಥವಾ ಅಮೀರ್ ಖಾನ್ ಆಗಿರುವಂಥವರೆಲ್ಲ, ನವೀನ್ ಡಿ ಪಾಟೀಲ್ ಸರನ್ನೆಲ್ಲ ನಾವು ನೋಡ್ಕೊಂಡಿದ್ದವರು. ಅವರು ವೇದಿಕೆಯಲ್ಲಿ ಆ ಪಾತ್ರಗಳನ್ನು ಮಾಡಿದ್ದಾರೆ, ಒಂದೇ ಬಟ್ಟೆಯಲ್ಲಿ, ತುಂಡು ಬಟ್ಟೆಯಲ್ಲಿ. ಬಟ್ ಆ್ಯಸ್ ಎ ಸಿನಿಮಾದಲ್ಲಿದು ಹೇಗೆ ಬರ್ಬೋದು ಅನ್ನೋ ಒಂದು ಭಯನೂ ಇತ್ತು. ಮಾಡಿದರೆ ಒಂದಷ್ಟು ಜನ ನೋಡ್ತಾರೆ, ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಗೊತ್ತಿಲ್ಲ ಅಂತ. ಬಟ್ ಒಂದು ಏನಾಯಿತು ಅಂತ ಹೇಳಿದರೆ, ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ನಿರ್ದೇಶಕರು ನಮ್ಮ ಮೇಲೆ ನಂಬಿಕೆ ಇಟ್ಟು ಆ ಪಾತ್ರನ ಬರೆದಿದ್ದಾರೆ ಅಂತ ಆದಮೇಲೆ ನಾನು ಅದನ್ನು ಮಾಡಿದ್ರಿಂದ ಈಗ ಒಂದಷ್ಟು ಜನ ನಾನು ಗುರುತಿಸ್ತಾ ಇದ್ದಾರೆ. ಯಾವುದು ನೆಗೆಟಿವ್ ಕಮೆಂಟ್ಸ್ ಇಲ್ಲ, ಚೆನ್ನಾಗಿ ಮಾಡಿದ್ರೆ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಆ ಪಾತ್ರ ಆ ರೀತಿ ಬರೆದಿದ್ದಾರೆ. ಆ ಪಾತ್ರದಿಂದ ಸಿನಿಮಾ ಒಂದಷ್ಟು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅನ್ನೋದ್ರಿಂದ ನನಗೆ ಖುಷಿ ಇದೆ. ಆ ಪಾತ್ರ ನನ್ನನ್ನು ಜೀವಂತವಾಗಿ ಇಟ್ಟಿದೆ, ನನ್ನನ್ನು ಗುರುತಿಸ್ತಾರೆ ಅಂತಂದರೆ ಆ ಪಾತ್ರದಿಂದ ಅನ್ನೋದು ನನಗೆ ಖುಷಿ ಇದೆ. ಪಾತ್ರ ಕೊಟ್ಟೋದಕ್ಕೆ ಸರ್ಗೆ ತುಂಬ ಧನ್ಯವಾದನ ಸಲ್ಲಿಸ್ತೇನೆ. ಈಗ ಮೂವಿ ರಿಲೀಸ್ ಆಗಿದೆ, ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಇದೆ. ನಿಮಗೆ ಪರ್ಸ್ನಲಿ ಬಂದು ಏನಾದರೂ ಒಂದು ಹೇಳಿರೋ ಒಂದು ಒಳ್ಳೆ ಕಮೆಂಟ್ ಅಂದರೆ ಯಾವುದು? ಮೇಡಮ್ ಏನು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ನಾನು ಮೊನ್ನೆಯಿಂದ ರಿವ್ಯೂಸ್ ನೋಡಿದಾಗ ನನ್ನ ಬಗ್ಗೆ ಅಲ್ಲ, ನಾನು ಮಾಡಿರೋ ಆ ಪಾತ್ರದ ಬಗ್ಗೆ ತುಂಬ ಪ್ರಶಂಸೆಗಳು ಬರ್ತಾ ಇದೆ. ಅದು ಒಬ್ಬ ಆರ್ಟಿಸ್ಟ್ಗೆ ಯಾವಾಗಲೂ ಅವರನ್ನು ಪರ್ಸ್ನಲ್ಲಾಗಿ ನಿಂದು ಹೆಸರಿಟ್ಟು ನಿಮ್ಮನ್ನು ಹೊಗಳೋದಕ್ಕಿಂತ ಆ ಪಾತ್ರವನ್ನಿಟ್ಟು ಹೊಗಳಿದಾಗ ಆ್ಯಕ್ಚುಲಿ ನಾವು ಮಾಡಿದ ಪಾತ್ರಕ್ಕೆ ನಾವು ಜೀವ ತುಂಬಿದ್ದೀವಿ, ಒಳ್ಳೇದು ಆಗಿದೆ ಅಂತ ನಮ್ಮ ಅನಿಸಿಕೆ. ಯಾಕಂತ ಹೇಳಿದರೆ ಪಾತ್ರ ನೆನಪಿಟ್ಕೊಂಡ್ರೆ ನಾವು ಸ್ಕ್ರೀನಲ್ಲಿ ಕಾಣೋದು ಆ್ಯಸ್ ಎ ಪಾತ್ರ ಆಗಿ ಮಾತ್ರ. ಆ ಪಾತ್ರನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಗೆದ್ವಿ ಅಂತ ಅರ್ಥ. ಸೊ ನಮ್ಮ ಕೆಲಸ ಒಂದಷ್ಟು ಏನಾದರೂ ಮಾಡಿದ್ದೀವಿ ಅಂತ ಅರ್ಥ. ಇನ್ನಷ್ಟು ಸಿನಿಮಾಗಳನ್ನು ಎಲ್ಲರೂ ಬಂದು ನೋಡಬೇಕು. ಆ ಪಾತ್ರ ಜೊತೆಗೆ ನಮ್ಮ ಸಿನಿಮಾವನ್ನು ಗೆಲ್ಲಿಸ್ಕೊಟ್ರೆ, ಯಾಕಂತೇಳಿದ್ರೆ ಎಲ್ಲರೂ ಅವರವರ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೇನು ಸಣ್ಣ ಪಾತ್ರ ಇದನ್ನು ಮಾಡಿದ್ದೀನಿ ಅಷ್ಟೇ.
ಈ ಪಾತ್ರ ಮಾಡೋದಕ್ಕೆ ನೀವೇನಾದರೂ ಒಂದು ಬೇರೆ ರೀತಿಯಾಗಿ ಏನಾದರೂ ಸಿದ್ಧತೆಗಳನ್ನು ಏನಾದರೂ ಮಾಡ್ಕೊಂಡಿದ್ರಾ? ಹೌದು ಮೇಡಮ್, ಆ್ಯಸ್ ಎ ಥಿಯೇಟ್ರ್ ಆರ್ಟಿಸ್ಟ್ ಆಗಿ ಸರ್ ನನಗೆ ಹುಚ್ಚನ ಪಾತ್ರ ಅಂತ ಹೇಳಿದಾಗ ಒಂದಷ್ಟು ಕೂದಲು ಬಿಡಬೇಕು, ಗಡ್ಡ ಬಿಡಬೇಕು ಅಂತ ಅಂದಾಗ ನಾನು ನನ್ನ ಮನೆ ಪಕ್ಕದಲ್ಲಿ ಬಸ್ಸಲ್ಲಿ ಹೋಗುವಾಗ, ನಾನು ಆ್ಯಕ್ಚುಲಿ ಬಸ್ಸಲ್ಲಿ ಹೋಗುವಾಗ ಒಂದಷ್ಟು ಕ್ಯಾರೆಕ್ಟರ್ಗಳು ನಮ್ಮ ಮನೆಯ ಪಕ್ಕದಲ್ಲಿ ನಮ್ಮ ನಾನೊಂದು ಕಾಲೇಜಲ್ಲಿ ವರ್ಕ್ ಮಾಡ್ತಾಯಿದ್ದೇನೆ, ಅಲ್ಲಿ ಒಂದು ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ಆ ವಾಕಿಂಗ್ ಸ್ಟೈಲ್ ನೀವು ನೋಡಿರ್ಬೋದು, ಅದು ಒಬ್ಬರು ಅದೇ ರೀತಿ ನಡೀತಾರೆ. ಪಾಪ ಅವರು ಯಾವ ರೀತಿ ಮಾಡ್ತಾಯಿದ್ರು ಅದನ್ನೇ ನಾನು ಒಂದಷ್ಟು ಕಾಪಿ ಮಾಡಿಕೊಂಡು ಆರ್ಟಿಸ್ಟ್ ಎಲ್ಲ ಸುತ್ತ ನೋಡ್ತಾ ಇರಬೇಕಂತೆ, ಆವಾಗ ಒಂದಷ್ಟು ಆ್ಯಕ್ಟಿಂಗ್ ಸ್ಕಿಲ್ ಡೆವಲಪ್ ಆಗುತ್ತಂತೆ. ಸೊ ಅಂಥ ಪಾತ್ರಗಳನ್ನು ನೋಡಿದೆ, ಅದು ನನಗೆ ತುಂಬ ಯೂಸ್ ಆಯಿತು. ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು, ಅವ್ರು ನಡೆಯುವ ಶೈಲಿ ಆಗಿರ್ಬೋದು, ಅದು ತುಂಬ ಯೂಸ್ ಆಗಿದೆ. ಮತ್ತು ಒಂದಷ್ಟು ಜನ ಅದನ್ನು ರೆಕಗ್ನೈಸ್ ಮಾಡಿ ಹೇಳಿದರು, ನೀವು ನಡೆಯುವ ಸ್ಟೈಲ್ ತುಂಬ ಚೆನ್ನಾಗಿತ್ತು, ಅದೊಂಥರ ಬೇರೆ ಇತ್ತು ಅಂತ. ಸೊ ಅದು ನನಗೆ ತುಂಬ ಹೆಲ್ಪ್ ಆಗಿದೆ ಒಂದಷ್ಟು. ನಿಜವಾಗ್ಲೂ ನಿಮ್ಮ ಪಾತ್ರ ಒಂದು ಒಳ್ಳೆ ಪಾತ್ರ ಆಗಿ ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿದೆ, ಅದಂತೂ ಸತ್ಯ. ಈಗ ಸಿನಿಮಾ ರಿಲೀಸ್ ಆಗಿದೆ, ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಜನರಿಗೆ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ನಾವಿದನ್ನು ಎಲ್ಲರೂ ಹೇಳುವಾಗ ಇಷ್ಟಪಟ್ಟು ಮಾಡಿದ್ದೀವಿ, ಅದ್ರ ಜೊತೆ ಕಷ್ಟನೂ ಪಟ್ಟು ಮಾಡಿದ್ದೇವೆ. ಅದರ ಜೊತೆಗೆ ಒಂದಷ್ಟು ಒಳ್ಳೆ ಆರ್ಟಿಸ್ಟ್ಗಳ ಭವಿಷ್ಯ ನಿಮ್ಮೆಲ್ಲರ ಕೈಯಲ್ಲಿದೆ. ನಾವು ಮಂಗಳೂರಿನವರು ಸೇರಿ ಯಾವುದೇ ದೊಡ್ಡ ಸ್ಟಾರ್ ಕಾಸ್ಟ್ ಇಲ್ಲದೆ ಮಾಡಿರುವಂಥ ಸಿನಿಮಾ, ಒಂದು ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಈ ಸಿನಿಮಾ ಗೆದ್ದರೆ ಮಂಗಳೂರು, ಬೆಂಗಳೂರು, ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತದೆ. ಸಿನಿಮಾ ಗೆದ್ದರೆ ಒಂದಷ್ಟು ಆರ್ಟಿಸ್ಟ್ಗಳಿಗೆ ಒಳ್ಳೆ ಲೈಫ್ ಸಿಗುತ್ತೆ. ಅದರ ಜೊತೆ ಇನ್ನಷ್ಟು ಮೂವಿ ಮಾಡುವಂಥ ಒಂದು ಆಸೆ ಉಟ್ಕೊಳ್ಳುತ್ತೆ ನಮಗೆ. ಅದರ ಜೊತೆ ಇದನ್ನು ಗೆಲ್ಲಿಸ್ಬೇಕು ನೀವು, ಯಾಕಂತ ಹೇಳಿದ್ರೆ ನಮ್ಮ ಒಂದು ಆಚಾರ ವಿಚಾರ ಸಂಸ್ಕೃತಿಗಳನ್ನೆಲ್ಲ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಈ ಕಾಲಘಟ್ಟದಲ್ಲಿ ಇದು ಮುಖ್ಯವಾಗಿ ಬೇಕಾಗಿರುವಂಥದ್ದು. ಇದನ್ನು ನೀವೆಲ್ಲರೂ ಗೆಲ್ಲಿಸ್ಕೊಡ್ಬೇಕು. ಹಾಗೆ ನಮ್ಮ ನಿರ್ದೇಶಕರು ಹಾಗೂ ನಮ್ಮ ಪ್ರೊಡ್ಯೂಸರ್ ಯಾರಿದ್ದಾರೆ ಅವರೆಲ್ಲರ ಶ್ರಮ ಇದರಲ್ಲಿದೆ. ಸೊ ಸಿನಿಮಾ ಚೆನ್ನಾಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಆ್ಯಸ್ ಎ ಒಬ್ಬ ಆರ್ಟಿಸ್ಟ್ ಆಗಿ, ವ್ಯೂವರ್ ಆಗಿ ಸಿನಿಮಾ ಚೆನ್ನಾಗಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಎಲ್ಲರೂ ಆದಷ್ಟು ಸಮಯ ಮಾಡಿಕೊಂಡು ಒಂದು ಸಿನಿಮಾವನ್ನು ನೋಡಿ ಗೆಲ್ಲಿಸ್ಕೊಟ್ರೆ ನಮ್ಮಂಥ ಒಂದಷ್ಟು ಸಣ್ಣ ಸಣ್ಣ ಕಲಾವಿದರು ಬೆಳೀಲಿಕ್ಕೆ ಅವಕಾಶ ಸಿಗಲಿಕ್ಕೆ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು. ಹಾಗೆ ಎಲ್ಲ ಮಾಧ್ಯಮದವ್ರ ಹತ್ರ, ಎಲ್ಲ ಜನರ ಹತ್ರ, ಎಲ್ಲರ ಹತ್ರ ಒಂದು ಕಳಕಳಿಯಿಂದ ವಿನಂತಿ, ನಿಮ್ಮ ಹತ್ರ ಬಂದು ಸಿನಿಮಾ ನೋಡಿ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಒಳ್ಳೆಯ ರೆಸ್ಪಾನ್ಸ್ ನಿಮಗೆ ಇಷ್ಟ ಆದರೆ ಒಳ್ಳೆಯ ಪ್ರತಿಕ್ರಿಯೆ ಕೊಡಿ. ಥ್ಯಾಂಕ್ ಯು.